ನಮಸ್ಕಾರ ಸ್ನೇಹಿತರೆ, 2025 ಮುಗಿದೇ ಹೋಯಿತು. ಕ್ಯಾಲೆಂಡರ್ ಬದಲಾಗುತ್ತಿದೆ, ವರ್ಷ ಬದಲಾಗುತ್ತಿದೆ. ಆದರೆ ನಮ್ಮ ದೇಶದ, ನಮ್ಮ ಹಳ್ಳಿಗಳ, ನಮ್ಮ ರೈತರ ಪರಿಸ್ಥಿತಿ ಬದಲಾಗಿದೆಯಾ? ಉತ್ತರ ಕರ್ನಾಟಕಕ್ಕೆ ಆಗುತ್ತಿರುವ ಅನ್ಯಾಯದ ಬಗ್ಗೆ ನಾನು ದನಿ ಎತ್ತಿದ್ದೆ. ರಸ್ತೆಗಳಿಲ್ಲ, ಉದ್ಯೋಗವಿಲ್ಲ, ಕೇವಲ ಟೋಲ್ ಕಟ್ಟಿಸಿಕೊಳ್ಳೋದರಲ್ಲಿ ಮಾತ್ರ ನಂಬರ್ 1. ಇದು ಬದಲಾಗಬೇಕು. ಮೋದಿಯವರು ಆಲ್ರೆಡಿ ಬಂದು 10 ವರ್ಷ ಆಗಿದೆ, ರೋಡ್ಗಳು ಶುದ್ಧ ಆಗಿಲ್ಲ. हमने रोड बनाने में स्पेस टेक्नोलॉजी ಈ ಕಾಯ್ದೆ ಏನಾದರೂ ಜಾರಿ ಬಂದರೆ ಪ್ರಜಾಪ್ರಭುತ್ವ ಅನ್ನೋದು ಎಲ್ಲೂ ಹೆಸರು ಉಳಿಯಲ್ಲ. ದರ್ಶನ್ ಅವರು ಜೈಲಲ್ಲಿರೋ ಕಾರಣಕ್ಕೆ ನ್ಯೂಸ್ದವರಿಗಂತೂ ಮಾನ ಮರ್ಯಾದೆ ಏನಿಲ್ಲ ಬಿಡ್ರಿ. ಹೇಳೋದು ಹೇಳ್ತವೆ, ಒಂದೇ ವಿಷಯನ 100 ಸರಿ ಹೇಳೋ ಅವಶ್ಯಕತೆ ಏನಿದೆ? ಈ ವ್ಯವಸ್ಥೆ ನಾವು ಯಾರನ್ನ ಓಟ್ ಹಾಕ್ತಾ ಇದೀವಿ? 4 ಗಳಿಗೆ ಓಟ್ ಹಾಕ್ತಾ ಇರೋದು ನಾವು. ನಮ್ಮ ದೇಶನ ಅಭಿವೃದ್ಧಿ ಆಗಿದೆ ಅಂತ ಒಪ್ಕೊಳ್ಳೋರು ದಡ್ಡನ್. ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, 1 ವರ್ಷ ಒಬ್ಬ ಪೀಡೆ ಹೋಗೋಕ್ಕೆ ಕಠಿಣ. ಯಾವುದೇ ಗ್ರಾಮ ಪಂಚಾಯತಿಯಲ್ಲಿ ಹೋಗಿ ನೋಡಿ ನೀವು, ಒಂದು ಗ್ರಾಮನೂ ಯಾವುದೇ ಥರ ಅಭಿವೃದ್ಧಿ ಇಲ್ಲ ರೀ. ಒಂದು ರೋಡ್ಗಳಿಲ್ಲ, ಒಂದು ಒಳಚರಂಡಿಗಳಿಲ್ಲ, ಒಂದು ಶೌಚಾಲಯ ವ್ಯವಸ್ಥೆ ಇಲ್ಲ. ಈ ಊರ ಹಳ್ಳಿಗಳಲ್ಲಿ ಯಾವ ಥರ ವ್ಯವಸ್ಥೆಗಳಿದ್ದಾವೆ ನೋಡಿದ್ರೆ ನೀವೆಲ್ಲ ಅಂತೀರೋ ಒಪ್ಕೊಳ್ಳಲ್ವೋ, ಅಂತೀರೋ ಅನ್ನಲ್ವೋ, ನೋ ಮ್ಯಾಟರ್. ನಾವು ಓಟ್ ಹಾಕ್ತಾ ಇರೋದು 4 ಗಳಿಗೆ. ಆಳ್ವಿಕೆ ಏನದಲ್ಲ ತುಂಬ ಹೆಚ್ಚಾಗಿ ನಡೀತಾ ಇದೆ ಕರ್ನಾಟಕದಲ್ಲಿ ಅಲ್ಲ, ಇಡೀ ದೇಶದಲ್ಲೇ. ಒಕ್ಕ ಆಸ್ತಿಗಳ ಮೇಲೆ ಪರ್ಮನೆಂಟ್ ಓನರ್ಶಿಪ್ ಅಲ್ಲ ಮಾತ್ರ, ಇದು ಮನುಷ್ಯರದ ಆಗೋಕ್ಕೆ ಸಾಧ್ಯನೇ ಇಲ್ಲ. ಇಯರ್ 1995 ಸ್ವತಃ ಬಿಜೆಪಿಯವರೇ ಕಾಂಗ್ರೆಸ್ ಜೊತೆಗೆ ಕೈ ಜೋಡಿಸಿ ವಕ್ಫ್ ಬಿಲ್ ಅನ್ನು ತರ್ತಾರೆ. ಇಸ್ಲಾಂ ಧರ್ಮದಲ್ಲಿ ಒಂದು ಪದ್ಧತಿ ಇದೆ, ವಕ್ಫ್ ಅನ್ನೋದು ಮೊದಲು ಪ್ರತಿಯೊಬ್ಬರಿಗೂ ಇರುತ್ತೆ, ಬೇರೆ ಧರ್ಮದವ್ರಿಗೆಲ್ಲ ಇರುತ್ತೆ. ಅದನ್ನು ಯೂಸ್ ಮಾಡ್ಬೋದು ಅಂತ ಶಿವಾಜಿ ಮಹಾರಾಜ್ ಅವರು 600 ಎಷ್ಟೋ ಎಕರೆ ಜಮೀನು ದಾನ ಮಾಡಿರ್ತಾರೆ. ತಮಿಳುನಾಡಿನ ಚಿರುಚೆಂದೊರೈ ಹಳ್ಳಿ, ಕರ್ನಾಟಕದ ವಿಧಾನಸೌಧ, ತಾಜ್ ಮಹಲ್, ದೆಹಲಿ ವಿಮಾನ ನಿಲ್ದಾಣ, ಹೊಸ ಸಂಸತ್ತು ಭವನ, ಇವು ಅಷ್ಟೇ ಅಲ್ರಿ, ಇನ್ನು ಹಲವಾರು ಸ್ಥಳಗಳು ರೈತರ ಜಮೀನು. ವಕ್ಫ್ ಮಂಡಳಿಯವರು ತನ್ನ ಆಸ್ತಿ ಎನ್ನುತ್ತಿದೆ. ವಿಜಯಪುರ ಜಿಲ್ಲೆಯ 100 ರೈತರ ಜಮೀನು ಒಡೆತನಕ್ಕೆ ವಕ್ಫ್ ಮಂಡಳಿಯು ಹಕ್ಕು ಮಂಡಿಸಿದ್ದು ಹಲವು ವಿವಾದಗಳಿಗೆ ಎಡೆ ಮಾಡಿಕೊಟ್ಟಿದೆ. ಇದು ಕೃಷ್ಣಾ ನದಿ, ಇದು ನಿಮ್ಮ ಜಾಗ ನದಿಗೆ ಸೀಮಿತ ಅಂತೇಳಿ ದೇವರಿಗೂ ತೋರಿಸ್ತಾರ ಜನ. ದೇಶ ತುಂಬ ಕಚರನೇ ತುಂಬ್ಕೊಂಡ್ಬಿಟ್ಟೈತೆ, ಜನರ ಮೈಂಡಲ್ಲೂ ಕಚರನೇ ತುಂಬಿದೆ. ಅದಕ್ಕೆ ಕಚರ ಹೆಂಗೆ ಹೋಗಿದ್ದಾರೆ, ಕಚರದಲ್ಲೆಲ್ಲ ಫೋಟೋಗಳು, ಲಕ್ಷ್ಮಿ ಫೋಟೋ ಇರ್ಬೋದು, ಇದು ರೊಟ್ಟಿ ಹೋಗಿದ್ದಾರೆ, ಚಪಾತಿ. ನಮಸ್ಕಾರ ಸ್ನೇಹಿತರೆ, ಉತ್ತರ ಕರ್ನಾಟಕ ಪ್ರತ್ಯೇಕ ರಾಜ್ಯ ಆಗಬೇಕಾ ಅಥವಾ ಅಭಿವೃದ್ಧಿ ಆಗಬೇಕಾ? ಅಭಿವೃದ್ಧಿನೂ ಪ್ರತ್ಯೇಕ ರಾಜ್ಯ. ಈ ವಿಡಿಯೋದಲ್ಲಿ ಪೂರ್ತಿಯಾಗಿ ನೋಡ್ತೀನಿ ಉತ್ತರ ಕರ್ನಾಟಕ ಏನಕ್ಕೆ ಅಭಿವೃದ್ಧಿ ಆಗಿದೆ, ಯಾರಿಂದ ಅಭಿವೃದ್ಧಿ ಆಗಿದೆ. ಉತ್ತರ ಕರ್ನಾಟಕಕ್ಕೆ ಅಭಿವೃದ್ಧಿಯ ಅಗತ್ಯವಿದೆ. ಖಂಡಿತವಾಗಿಯೂ ಅಭಿವೃದ್ಧಿಯಿಂದ ಉತ್ತರ ಕರ್ನಾಟಕ ವಂಚನೆ ಏನಿದೆ ಅಂತ ಪ್ರತಿ ನಮ್ಮ ಇಡೀ ಕರ್ನಾಟಕಕ್ಕೆ ಗೊತ್ತು. ಉತ್ತರ ಕರ್ನಾಟಕ ಅಂದ್ರೆ ನೋಡ್ರಿ, ಏನರ ಒಂದು ಸ್ಪೆಷಲ್ ಇದ್ದೇ ಇರ್ತೈತಿ. ಹಂಗೆ ಇಲ್ಲಿನ ಕನ್ನಡ ಭಾಷೆನೂ ಗತ್ತು ಗಮ್ಮತ್ತಿನಿಂದ ಕೂಡಿರ್ತೈತಿ. ನಮ್ಮಲ್ಲಿ ಮುಂಬೈ ಮತ್ತು ಹೈದರಾಬಾದ್ ಕರ್ನಾಟಕ ಅಂತ ಇದ್ರೂ, ದಕ್ಷಿಣ ಕರ್ನಾಟಕ ಅಂದ್ರೆ 2 ಪ್ರಾಂತ್ಯ ಇದ್ದರೂ ಉತ್ತರ ಕರ್ನಾಟಕ ಅಂತ ಹೇಳ್ತೀವಿ. ಉತ್ತರ ಕರ್ನಾಟಕ ಯಾವುದರಲ್ಲಿ ಅಭಿವೃದ್ಧಿ ಆಗಬೇಕಾಗಿದೆ? ಕರ್ನಾಟಕದ ಬೆಳಗಾವಿ ಇತಿಹಾಸ, ಸಂಸ್ಕೃತಿ ಮತ್ತು ವೈವಿಧ್ಯತೆ ತಾಣವಾಗಿದೆ. ಆದರೆ 2023 ಅಕ್ಟೋಬರ್ 5ರಂದು ಬೆಳಗಾವಿಯ ಒಂದು ಮಸೀದಿಯಲ್ಲಿ ನಡೆದಿರುವ ದುರಂತ ಘಟನೆ 2 ವರ್ಷಗಳ ಕಾಲ ಮೌನವಾಗಿ 5 ವರ್ಷದ ಬಾಲಕಿಯ ಮೇಲೆ ದೌರ್ಜನ್ಯ ಮತ್ತು 2 ವರ್ಷಗಳಾದ ಮೇಲೆ ಇದು ಬೆಳಕಿಗೆ ಬಂದಿದ್ದು. ನ್ಯಾಯದ ಹೋರಾಟ ನಮ್ಮೊಂದಿಗೆ ಈ ವಿಷಯವನ್ನು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಬೆಳಗಾವಿಯ ಮೌನದ ಕಾಲ, ಈ ಸತ್ಯವನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಕೆಲವು ವಾರಗಳಲ್ಲಿ ಮಹಾಕುಂಭಮೇಳದಲ್ಲಿ ಕೋಟಿ ಜನರ ಸೆಕೆಂಡ್ ಅರ್ಜೆಸ್ಟ್ ಹ್ಯೂಮನ್ ಗ್ಯಾದರಿಂಗ್ ವರ್ಲ್ಡ್ ರೆಕಾರ್ಡ್ ಆಗ್ಬಿಡುತ್ತೆ. ಗೌರ್ಮೆಂಟ್ ಡೇಟಾ ಪ್ರಕಾರ ಸುಮಾರು 50 ಕೋಟಿಗೂ ಹೆಚ್ಚು ಜನರು ಭಾಗಿಯಾಗಿದ್ದರು. ಮಹಾಕುಂಭಮೇಳದಲ್ಲಿ ಗಂಗಾ ನದಿಯಲ್ಲಿ ಜನರು ಸ್ನಾನವನ್ನು ಮಾಡಿ ಅವರ ಪಾಪದಿಂದ ಮೋಕ್ಷ ಪಡೆದುಕೊಂಡರು. ಆದರೆ ಅಲ್ಲಿನ ಸರ್ಕಾರ ಜನರ ಭಾವನೆಗಳಿಗೆ ಮತ್ತು ಜನರ ನಂಬಿಕೆಗಳಲ್ಲಿ ಏನಾದರೂ ಮೋಸ ಮಾಡ್ತಾರೆ. ನನಗೇನಿದು ಹೇಳೋ ಅವಶ್ಯಕತೆ ಇಲ್ಲ. ಗಂಗಾ ನದಿಯನ್ನು ಎಷ್ಟು ಮಟ್ಟಿಗೆ ಜನ ಪೂಜಿಸ್ತಾರೆ ಅಂತ ಹಿಂದೂ ಧರ್ಮದಲ್ಲಿ. ಗಂಗೋದ್ರಿ, ರಿಷಿಕೇಶ್, ಹರಿದ್ವಾರ್, ಬನಾರಸ್ ಹಿಂದೂಗಳ ನಂಬಿಕೆಯ ಆಸ್ತಿ ಎಲ್ಲ ಈ ನದಿಯ ದಡದಲ್ಲಿ ಸೇರಿದೆ. ಮತ್ತು ಅಲಹಾಬಾದ್, ಯಾವುದನ್ನು ನಾವು ಪ್ರಯಾಗರಾಜ್ ಅಂತ ಹೆಸರಿಟ್ಟಿದ್ದೇವಲ್ಲ, ಅಲ್ಲಿ ಗಂಗಾ ಮತ್ತು ಯಮುನಾ ನದಿಯ ಸಂಗಮ ಆಗುತ್ತೆ. ಅಲ್ಲಿ 12 ವರ್ಷಗಳಾದಮೇಲೆ ಮಹಾಕುಂಭಮೇಳ ಆರ್ಗನೈಸ್ ಮಾಡಿದರು. ಗಂಗಾ ನದಿಯಲ್ಲಿ ಸ್ನಾನ ಮಾಡಿದಂಥ ಜನ ಕೋಟಿ ಭಾರತೀಯರು ತಾಯಿ ಅಂತ ಪೂಜಿಸ್ತಾರೆ. ಇಂದ ಗಂಗಾ ಮಯ್ಯನು ಅಂತಾರೆ. ಆದರೆ ಯಾವ ನದಿಯನ್ನು ಗಂಗಾ ಮಯ್ಯ ಅಂತ ಕರಿತೀವೋ ಅಲ್ಲಿನ ಸರ್ಕಾರ ಆ ತಾಯಿಯನ್ನು ಎಷ್ಟು ಸ್ವಚ್ಛವಾಗಿಟ್ಟಿದ್ದಾರೆ ಅಂತ. ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ ಸರ್ಕಾರ ಸತ್ಯವನ್ನು ಮುಚ್ಚಿಡೋದಕ್ಕೆ, ಸತ್ಯವನ್ನು ಅಳಿಸಾಕೋದಕ್ಕೆ. ಇದನ್ನು ಕೇಳಿ ನೀವು ಶಾಕ್ ಆಗಿಬಿಡ್ತೀರಿ. ಇದು ಕೇಳಾದ್ಮೇಲೆ ನೀವು ಹೇಳ್ಬೋದು, ಕೋಟಿ ಜನ ಭಾರತೀಯರ ಜೀವನಕ್ಕೆ ಏನು ಬೆಲೆ ಇಲ್ಲ ಅಂತ. ವಿಡಿಯೋನ ಪೂರ್ತಿಯಾಗಿ ನೋಡಿ. ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ನಾನು ಹೇಳಕ್ಕೆ ಬಂದಿರೋ ವಿಷಯ ಇಷ್ಟೇ. ಎಷ್ಟೋ ಸ್ಮಾರ್ಟ್ ಸಿಟಿ ಮಾಡ್ತೀನಿ ಅಂತ ಮೋದಿ ಅವರು ಈ 10 ವರ್ಷ ಹಿಂದೆ ಹೇಳ್ಬಿಟ್ಟು ಬಂದರು. ಒಂದನಾದ್ರೂ ಆಗಿದಾವತ್ತ. ಇದ್ದಿರೋ ಸ್ಮಾರ್ಟ್ ಸಿಟಿ ಎಲ್ಲ ಸ್ಮಶಾನಗಳಾಗಿದ್ದಾವೆ. ಇವತ್ತು ಎಲ್ಲ ಹಾಳಾಗೋಗಿದ್ದಾವೆ. ಎಲ್ಲ ರಸ್ತೆಗಳು ಹೇಳ್ಕೊಂಡು ಜನರಿಗೆ ಉದ್ಯೋಗ ಅಂತೂ ಇಲ್ಲ. ಯುವಕರಂತೂ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಜನ ಇವತ್ತು ಡಿಗ್ರಿ ಮುಗಿಸ್ತಾರೆ, PUC ಮುಗಿಸ್ತಾರೆ, ಎಲ್ಲ ಕಂಪ್ಲೀಟ್ ಮಾಡ್ಕೊಂಡು ಬರ್ತಾರೆ. ಅವ್ರಿಗೆ ಅಟೆಂಪ್ಟ್ ಮಾಡೋದಕ್ಕೆ ಎಕ್ಸಾಮ್ಗಳೂ ಇಲ್ಲ. ಅವು ಸ್ಕ್ಯಾಮ್ಗಳಾಗ್ತೈತೆ. ಚುನಾವಣಾ ವಿವಾದದ ಸಂಪೂರ್ಣ ಕಥೆ. ವೋಟ್ ಚೋರಿ, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಚುನಾವಣಾ ಆಯೋಗದ ವಿರುದ್ಧ ಆರೋಪಗಳ ಸತ್ಯಾಸತ್ಯತೆ ನೋಡೋಣ.
2025ರ ಭಾರತ ಚುನಾವಣೆಯಲ್ಲಿ ವೋಟ್ ಚೋರಿ ಎಂಬ ಆರೋಪದ ದೊಡ್ಡ ವಿವಾದವಾಗಿ ಮಾರ್ಪಟ್ಟಿದೆ ಸ್ನೇಹಿತರೆ. ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಬಿಜೆಪಿ ಮತ್ತು ಚುನಾವಣಾ ಆಯೋಗದ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಈ ವಿಡಿಯೋದಲ್ಲಿ ವೋಟ್ ಚೋರಿ ಆರೋಪಗಳು ಮತ್ತು ಕಾಂಗ್ರೆಸ್ನ ಅಭಿಯಾನ, ಚುನಾವಣಾ ಆಯೋಗದ ಪ್ರತಿಕ್ರಿಯೆ ಮತ್ತು ಈ ವಿವಾದದ ಸಂಪೂರ್ಣ ಕಥೆಯನ್ನು ಸರಳವಾಗಿ ವಿವರಿಸುತ್ತೇವೆ. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಎಂದು ಕಮೆಂಟ್ನಲ್ಲಿ ತಿಳಿಸಿ. ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ನಮಸ್ಕಾರ ಸ್ನೇಹಿತರೆ, ಸರ್ಕಾರದ ಹೊಸ ಡ್ರಾಮಾ 2.0 28 to 18% on small cars and motorcycles. ಇದು ಮಧ್ಯಮ ವರ್ಗದವರ ಜೇಬಿಗೆ ಕತ್ತರಿಯೋ ಅಥವಾ ಒಳ್ಳೆ ದಿನಗಳ ಆರಂಭವೋ. ಐಸ್ ಕ್ರೀಮ್ ಬೆಲೆ ಇಳಿಕೆ ಆಗುತ್ತಂತ ಹೇಳ್ತಾರೆ, ಆದರೆ ಲಕ್ಸರಿ ವಸ್ತುಗಳ ಬೆಲೆ ಆಕಾಶಕ್ಕೇರಿ. ಸೀನ್ಸ್ ಟ್ಯಾಕ್ಸ್ ನಿಂದ ಸಿಗರೇಟು, ಗುಟಕ, ಕೂಲ್ ಡ್ರಿಂಕ್ಸು ಇವೆಲ್ಲ ಬೆಂಕಿ ಇಳಿದೋಗಿದೆ. ಸರ್ಕಾರ ಜನರ ಹಿತ ಕಾಪಾಡುತ್ತಿದೆಯೋ ಇಲ್ಲ ಜನರ ಜೇಬಿಗೆ ಕತ್ತರಿ ಹಾಕ್ತಾ ಇದೆಯೋ? ಇವತ್ತಿನ ವಿಡಿಯೋದಲ್ಲಿ ಈ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹವೈ ಚಪ್ಪಲ್ ಹೈಕೊಳ್ಳೋನು ಹವೈ ಜಹಾಜ್ದಾಗ ಕೂತ್ ಹೋಗ್ಬೇಕು ಅಂತ ಮೋದಿ ಸಾಹೇಬರು ಅವಾಗ ಪ್ರಚಾರ ಮಾಡಿದ್ರು. हवाई चप्पल पहनने वाला भी हवाई जहाज में. ನೋಡ್ರಿ, ಇದೇನು ಸಣ್ಣ ವಿಷಯ ಅಲ್ಲ, ಇದೊಂದು ದೊಡ್ಡ ಎಡವಟ್ ಅಲ್ರಿ. ಇಂಡಿಗೋ ಫ್ಲೈಟ್ ಪ್ರಾಬ್ಲಮ್ ಅಂದ್ರೆ ಏನ್ರಿ ಇದು? ನಂಬರ್ 1 ಕಂಪನಿ ಎಡವಿದ್ದು ಎಲ್ಲಿ? ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡಿದ್ರಾಯ್ತು ಅಂತ ಉಡಾಫೆ ಮಾತು, ದುರಾಸೆ ಇವರಿಗೆ ಮುಳುವಾಯಿ. ಸಂಸ್ಥೆಯ ಫ್ಲೈಟ್ಗಳು ಟಿಕೆಟ್ ಜಾಸ್ತಿ ಮಾಡ್ಬಿಟ್ರು. 5,000 ರೂಪಾಯಿ ಇದ್ದ ಟಿಕೆಟ್ 80,000ಕ್ಕೆ ಏರಿಸಿದ್ರು. ಈ ರೊಕ್ಕದಾಗ ಲಂಡನ್ಗೆ ಹೋಗ್ಬೋದಾಗಿತ್ತು. ಬರೀ 1,000 ವಿಮಾನಗಳು ರದ್ದಾದವು. ಸಾವಿರಾರು ಮಂದಿ ಕಂಡಿದ್ದ ಕನಸು ಮಣ್ಣು ಪಾಲಾಯ್ತು. ನಮ್ಮ ಹುಬ್ಬಳ್ಳಿಯಾಗಿನ ಲಗ್ನ ಮಾಡ್ಕೋರು ಒಂದ್ ಕಡೆ ಆದ್ರೆ ದೆಹಲಿಯಾಗ ಕೆಲಸಕ್ಕೆ ಹೋಗೋರು ಇನ್ನೊಂದ್ ಕಡೆ. ಅಲ್ರಿ, ಇಂಡಿಗೋ ಫ್ಲೈಟ್ ಪ್ರಾಬ್ಲಮ್ ಅಂದ್ರೆ ಏನ್ರಿ ಇದು? ನಂಬರ್ 1 ಕಂಪನಿ ಎಡವಿದ್ದು ಎಲ್ಲಿ? अरे भगवान बचाए, पता नहीं पिछले जन्म में क्या पाप किएगा हम हिंदुस्तान में पैदा हो. ನಮಸ್ಕಾರ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಬಂತು. ವಾಲ್ಮೀಕಿ ನಿಗಮದಲ್ಲಿ ಕೋಟ್ಯಾಂತರ ರೂಪಾಯಿ ಹಗರಣವಾಯಿತು. ಬಡವರ ಅಭಿವೃದ್ಧಿಗೆ ಇಟ್ಟಿದ್ದ ದುಡ್ಡು ಪಾರ್ಲಿಮೆಂಟ್ ಎಲೆಕ್ಷನ್ಗೆ ಹೋಯ್ತು ಅಂತ ಆರೋಪ ಬಂತು. ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಹೆಸರೇ ಬಂತು. ಕೊರೋನಾ ಸಮಯದಲ್ಲಿ ನೀವೆಲ್ಲ ಕೆಲಸ ಕಳ್ಕೊಂಡು ಊಟಕ್ಕೆ ಪರದಾಡುತ್ತಿದ್ರಿ. ಮೋದಿ ಸಾಹೇಬ್ರು ಹೇಳಿದ್ರು ನಾನು ಫಕೀರ್ ಅಂತ. 40,000ರಿಂದ 1.5 ಲಕ್ಷ ರೂಪಾಯಿ ಬೆಲೆ ಬಾಳುವಂತ ಚಸ್ಮಾ ಹಾಕೊಳ್ತಾರೆ. 4.31 ಕೋಟಿ ಬೆಲೆ ಬಾಳುವಂತ ಸೂಟ್ ಹಾಕೊಂಡು ಗಿನ್ನಿಸ್ ದಾಖಲೆ ಮಾಡ್ತಾರೆ. 12 ಕೋಟಿ ರೂಪಾಯಿ ಮೌಲ್ಯದ ಮರ್ಸಡೀಸ್ ಬೆಂಚ್ ಕಾರಲ್ಲಿ ಓಡಾಡ್ತಾರೆ. ವಾಹ್, ಎಂತ ಫಕೀರಿ ಅಲ್ವಾ? ಆದರೆ ಮೋದಿ ಅವರ ಆಡಳಿತದಲ್ಲಿ ಪದವಿ ಮುಗಿಸಿದವರು ಪಕೋಡ ಮಾರ್ಬೇಕಾ, ಮತ್ತೆ ಸ್ವಿಗ್ಗಿ ಜೊಮ್ಯಾಟೋದಲ್ಲಿ ಡೆಲಿವರಿ ಮಾಡಬೇಕು. ಇದೇನಾ ಅಭಿವೃದ್ಧಿ? ಅದಕ್ಕಿಂತ ದೊಡ್ಡ ದುರಂತ ಅಂದ್ರೆ ಪೇಪರ್ ಲೀಕ್. ಟಿವಿ ಆಂಕರ್ಗಳು ಯಾಕೆ ಸರ್ಕಾರದ ಪರವಾಗಿ ಮಾತಾಡ್ತಾರೆ ಅಂತ ವಿರೋಧ ಪಕ್ಷದವರನ್ನೇ ಯಾಕೆ ಪ್ರಶ್ನೆ ಮಾಡ್ತಾರೆ? ಈ ಟಿವಿ ಇಷ್ಟು ದಿನ ಸರ್ಕಾರದ ವಿರುದ್ಧ ಪ್ರಶ್ನೆ ಎತ್ತಿತ್ತು ಅಂದ್ರೆ ನೀವು ಮೊದಲು ನ್ಯೂಸ್ ಚಾನೆಲ್ ನ ಮಾಲೀಕರು ಯಾರು ಅಂತ ತಿಳಿದುಕೊಳ್ಳಬೇಕು. ಪಾಕಿಸ್ತಾನ ಮತ್ತು ಶ್ರೀಲಂಕಾ ನಮಗಿನ್ನ ಮೇಲಿದಾವ್, ಆದರೆ ನಮ್ಮ ಮೀಡಿಯಾಗಳು ಇದನ್ನ ಚರ್ಚೆ ಮಾಡಲ್ಲ. ಬದಲಿಗೆ ಈ ರಿಪೋರ್ಟ್ ಕೊಟ್ಟವರೇ ತಪ್ಪು ಅಂತ ಡಿಬೇಟ್ ಮಾಡ್ತಾರೆ. ಇದಕ್ಕೆ ಅರ್ಥಶಾಸ್ತ್ರಜ್ಞರು ಕೆ ಶೆಪರ್ಡ್ ರಿಕವರಿ ಅಂತ ಕರೀತಾರೆ. ಮೀಡಿಯಾದವರು ಯಾಕೆ ಸುಮ್ಮನಿದ್ದಾರೆ? ಯಾಕಂದ್ರೆ ಅವರಿಗೆ ನಿಮ್ಮ ಹೊಟ್ಟೆಪಾಡಿಗಿಂತ ಅವರ TRPನೇ ಮುಖ್ಯ. ಮಣಿಪುರ ಹೊತ್ತಿ ಉರಿತಾ ಇತ್ತು, ಹೆಣ್ಣು ಮಕ್ಕಳನ್ನ ಬೆತ್ತಲೆ ಮಾಡಿ ಓಡಾಡಿಸಿದ್ರು. ಮೋದಿ ಅವರು ವರ್ಷಗಟ್ಟಲೆ ಬಾಯಿನೇ ಬಿಡಲಿಲ್ಲ. ನಮ್ಮ ದೇಶದ ಮೀಡಿಯಾಗಳು ಸರ್ಕಾರದ ತೊಡೆಯ ಮೇಲೆ ಕೂತು ಲಾಲಿ ಹಾಡ್ತಿವೆ. ನಮಸ್ಕಾರ ಸ್ನೇಹಿತರೆ, ನೀವು ಕರ್ನಾಟಕದ ರೈತರ ಹೋರಾಟದ ಬಗ್ಗೆ ಎಷ್ಟು ತಿಳಿದಿದ್ದೀರಿ? ಇಂದು ಇದೇ ವಿಷಯದ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಮತ್ತು ರೈತರ ಸಮಸ್ಯೆಗಳು, 1980ರ ನರಗುಂದದ ಬಂಡಾಯ, ಈಗ ನಡೆಯುತ್ತಿರುವ ಕಬ್ಬು ಬೆಳೆಗಾರರ ಹೋರಾಟ, ಆತ್ಮಹತ್ಯೆಗಳ ಅಂಕಿಅಂಶಗಳು, ಈ ಪ್ರತಿಭಟನೆಗಳ ಹಾನಿಗಳು, ಅದರ ಪರಿಹಾರಗಳು ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋನ ಕೊನೆಯವರೆಗೂ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, 5ನೇ ಶತಮಾನದಲ್ಲಿ ಗೌತಮ ಬುದ್ಧರು ಹೇಳ್ತಾರೆ, ಮನುಷ್ಯ ಅವನ ಜಾತಿಯಿಂದ ಶ್ರೇಷ್ಠ ಅಲ್ಲ, ಅವನ ಕರ್ಮದಿಂದ ಶ್ರೇಷ್ಠ ಅಂತ. ಅವರು ವೈದಿಕ ಸಮಾಜ ಅನ್ಯಾಯದ ವಿರುದ್ಧ ಬಂಡಾಯ ಎದ್ದು ಆ ಸಮಯದಲ್ಲಿ ಅವರು ಸಮಾನತೆಯ ಮತ್ತು ಕರುಣೆಯ ಧರ್ಮವನ್ನು ಸಾರಿದರು. ಆಮೇಲೆ ಸಾಮ್ರಾಟ ಅಶೋಕನು ಗೌತಮ ಬುದ್ಧರ ವಿಚಾರಗಳಿಗೆ ಶರಣಾಗಿ ಬೌದ್ಧ ಧರ್ಮವನ್ನು ಇಡೀ ಪ್ರಪಂಚಕ್ಕೆ ಸಾರಿದ 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವಣ್ಣನವರು ಬಂದು ಬಸವಣ್ಣನವರು ಹೇಳ್ತಾರೆ, ಮನುಷ್ಯ ಮನುಷ್ಯನಿಗೆ ಅಣ್ಣ, ತಂಗಿ, ತಮ್ಮ, ತಂದೆ ಆಗಿ ಬದುಕಬೇಕು ಅಂತ. ಲಿಂಗಾಯತ ಧರ್ಮದ ಮೂಲಕ ಅವರು ಈ ಜಾತಿ ತಾರತಮ್ಯ ಮತ್ತು ಮೂಢನಂಬಿಕೆ ಮತ್ತು ಬ್ರಾಹ್ಮಣ್ಯದ ಸರ್ವಾಧಿಕಾರದ ವಿರುದ್ಧ ನಿಂತರು. ಬಸವಣ್ಣನವರ ಅನುಭವ ಮಂಟಪ ಇಂದಿನ ಪಾರ್ಲಿಮೆಂಟ್ ಸಮಾನತೆ ಮತ್ತು ಪ್ರಜಾಸತ್ತಾತ್ಮಕ ಮೊದಲ ರೂಪವಾಗಿತ್ತು. ಭಾರತದ ಇತಿಹಾಸದಲ್ಲಿ ದಲಿತ ಕ್ರಾಂತಿಯನ್ನು ಎಬ್ಬಿಸಿದ ಜ್ಯೋತಿರಾವ್ ಫುಲೆ, ಅವರ ಪತ್ನಿಯಾದ ಸಾವಿತ್ರಿಬಾಯಿ ಫುಲೆ ಮತ್ತು ಡಾಕ್ಟರ್ BR ಅಂಬೇಡ್ಕರ್, ಜಗಜ್ಯೋತಿ ಬಸವಣ್ಣನವರು ಮತ್ತು ತಮಿಳುನಾಡಿನ ಪೆರಿಯಾರ್ ಇ.ವಿ. ರಾಮಸ್ವಾಮಿ ಅವರು, ಈ ಮಹಾನ್ ವ್ಯಕ್ತಿಗಳೆಲ್ಲ ಸೇರಿ ಈ ಜಾತಿ ತಾರತಮ್ಯದ ವಿರುದ್ಧ ಹೋರಾಡಿ ಅವರ ಜೀವನವನ್ನೇ ಈ ಹೋರಾಟಗಳಿಗೆ ಮುಡಿಪಾಗಿಟ್ಟರು. ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಮೌಲಾನಾ ಆಜಾದ್, ಸುಭಾಷ್ ಚಂದ್ರ ಬೋಸ್ ಇವರೆಲ್ಲ ಭಾರತ ಒಂದೇ ರಾಷ್ಟ್ರ ಎಂದು ಕಂಡರು. ಧರ್ಮದ ಆಧಾರದಲ್ಲಿ ವಿಭಜನೆ ಮಾಡಲಿಲ್ಲ. ಆದರೆ ಕೆಲವು ಸಂಘಟನೆಗಳು ಮತ್ತು ವ್ಯಕ್ತಿಗಳು
ಈ ಏಕತೆಯನ್ನು ದುರ್ಬಲಗೊಳಿಸಿದರು. ಏಕೆಂದರೆ ಅವರು ಧರ್ಮದ ಆಧಾರದಲ್ಲಿ ರಾಷ್ಟ್ರವನ್ನು ವಿಭಜಿಸಲು ಪ್ರಯತ್ನಿಸಿದರು. ಸಾವರ್ಕರ್ ಭಾರತವನ್ನು ಹಿಂದೂ ರಾಷ್ಟ್ರವೆಂದು ಕರೆದರು. ಇತರ ಧರ್ಮಗಳನ್ನು ರಾಷ್ಟ್ರೀಯ ವಿರೋಧಿಗಳಾಗಿ ಚಿತ್ರಿಸಿದರು. ಸ್ನೇಹಿತರೆ ನೋಡ್ರಿ, RSS ನ ಮನೋಭಾವನೆಗಳು ಏನಿದಾವಲ್ಲ ಅವು ಇದುವರೆಗೂ ಹಾಗೆ ಇದಾವ. ಮೊದಲಿನಿಂದ ಅವರ ಉದ್ದೇಶಗಳೇ ಬೇರೆ. ಆದರೆ ಇದು RSS ನ ನಿಷೇಧ ಅಂತ ಹೇಳಲ್ಲ, ಇವರ ಉದ್ದೇಶಗಳು ಬೇರೆ ಇದಾವೆ. ಸಾವರ್ಕರ್ ಆರಂಭದಲ್ಲಿ ಕ್ರಾಂತಿಕಾರಿಯಾಗಿದ್ದರು 1909ರಲ್ಲಿ. ನಂತರ ಅವರು ಬ್ರಿಟಿಷರಿಗೆ ಶ್ರಮದಾನ ಪತ್ರವನ್ನು ಬರೆದರು. RSS ಒಂದು ಸಂಸ್ಥೆಯಾಗಿ ಹೋರಾಟದಲ್ಲಿ ಭಾಗವಹಿಸಲಿಲ್ಲ. 1930ರ ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್ ನಲ್ಲಿ RSS ದೂರ ಉಳಿದಿತ್ತು. ಲಕ್ಷಾಂತರ ಭಾರತೀಯರೆಲ್ಲ ಒಗ್ಗೂಡಿದಾಗ RSS ನ ನಾಯಕ MS ಗೋವಾಲ್ಕರ್ ಸ್ವಯಂ ಸೇವಕರಿಗೆ ರೂಟೇನ್ ಕೆಲಸ ಮಾಡಿ ಎಂದು ಸೂಚನೆ ನೀಡುತ್ತಾರೆ. ಬನ್ನಿ ಸ್ನೇಹಿತರೆ, ಇದರ ಸತ್ಯಾಸತ್ಯತೆಗಳನ್ನ ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ಸ್ವಾಗತ. ಈ ವಿಡಿಯೋ ಮಾಡೋ ಕಾರಣ ಏನಪ್ಪ ಅಂತಂದ್ರೆ, ನಾನು ಬೆಂಗಳೂರು ಬಂದಿದ್ದೆಲ್ಲ, ಇವಾಗ ಬೆಂಗಳೂರೊಳಗೆ ಎಂಟ್ರಿ ಆಗಕ್ಕೆ 110 ರೂಪಾಯಿ ಟೋಲ್ ಗೇಟ್ ಕಟ್ಟೀನಿ. ಆಮೇಲೆ ಅಲ್ಲಿಂದ ಹೊಳ್ಳಿ ರಿಟರ್ನ್ ಇವಾಗ ತಿರುಗಿ ಹೊಂಟಿನಲ್ಲ, ಅಲ್ಲಿಂದ ರಿಟರ್ನ್ ಹೋಗಕ್ಕೆ 110 ರೂಪಾಯಿ. ನೋಡ್ಬೋದು ನೀವು ಮೇಲೆ 110 ರೂಪಾಯಿ ಟಿಕೆಟ್ ಕಟ್ಟ. ರೋಡ್ ಮಸ್ತ್ ಅದಾವ್ರಿ, ರೋಡಿಂದ ಏನು ಸಮಸ್ಯೆ ಇಲ್ಲ. ಸಮಸ್ಯೆ ಏನಪ್ಪ ಅಂತಂದ್ರೆ ಗೊತ್ತಿರಲ್ಲ, ಟ್ಯಾಕ್ಸ್ ಕಟ್ಕೊಂಡು ಜನರಿಗೆ ಏನು ಕೊಡತ್ತೀರಿ ಹೊಳ್ಳಿ, ಅದೇ ಅರ್ಥ ಆಗ್ತಾ ಇಲ್ಲ. ಬರ್ರಿ ಇವಾಗ ಇದೆಲ್ಲ ಬಿಡಮ್ ಕತಿ. ಬೆಂಗಳೂರು ಆಯಿತು, ಮೈಸೂರು, ಈ ಕಡೆ ಏನು ದಕ್ಷಿಣ ಕರ್ನಾಟಕದಾಗ ಏನು ಅಭಿವೃದ್ಧಿ ಆಗ್ಯದಲ್ಲ, ಆ ಉತ್ತರ ಕರ್ನಾಟಕದಾಗ ಯಾಕಾಗಿಲ್ಲ ಅನ್ನೋದು ಪ್ರಶ್ನೆ ನನಗಿರೋದು. ಅಲ್ಲಿರೋ ಜನರಿಗೆ, ಯುವಕರಿಗೆ ಕೆಲಸ ಇಲ್ಲ. ಹೊಲ್ದಾಗ ದುಡಿಬೇಕಂದ್ರೆ ಅವ ಈ ವರ್ಷಂತರೂ ಮಳೆ ಬಂದು ಬೆಳೆ ಎಲ್ಲ ನಾಶ ಆಯ್ತಲ್ಲ. ಕೆಲಸ ಕೂಲಿ ಕಾರ್ಮಿಕರಿಗೆ ಕೆಲಸ ಇಲ್ಲಾರ್ದಂಗೆ ಆಗೈತಿ ಪರಿಸ್ಥಿತಿ. ಅಂದರೆ ಈ ಥರ ಏನು ಅಭಿವೃದ್ಧಿ ಆದ್ರೆ ಅಲ್ಲಿ ಕಂಪ್ನಿಗಳು ಕೊಟ್ರೆ ಜನ ಅಲ್ಲಿಗೆ ಸುರಕ್ಷಿತವಾಗಿ ಅವ್ರ ಜೀವನ ಖುಷಿಯಾಗಿ ನಡೆಸ್ತಾರಂತ. ಇಲ್ಲಿ ಯಾವ ಥರ ಅಭಿವೃದ್ಧಿ ಮಾಡಿರಲ್ಲ ಸಿದ್ದರಾಮಯ್ಯ ಸರ್ ಆಗಲಿ, ಯಾರೇ ಆಗಲಿ, ಇವತ್ತು ನಮ್ಮ ರಾಜ್ಯ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಆಗಲಿ, ಒಂದು ಸ್ವಲ್ಪ ಗಮನ ಹರಿಸ್ಬೇಕು ಎಲ್ಲ ಕಡೆಗೆ. ಒಂದೇ ಹಿಡ್ಕೊಂಡು ಒಂದೇ ಅಭಿವೃದ್ಧಿ ಮಾಡ್ಕೊಂಡು ಕೆಲಸ ಹೊಂದೋದಿಲ್ಲ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕದಲ್ಲಿ ದಿನದಿಂದ ದಿನಕ್ಕೆ ಆರೋಗ್ಯ ವ್ಯವಸ್ಥೆಯಲ್ಲಿ ಸುಧಾರಣೆ ಆಗ್ತಾ ಇದೆಯಾ ಅಥವಾ ಅದರ ಹಿಂದೆ ಒಂದು ಭಯಾನಕ ಸತ್ಯ ಮರೆಯಾಗಿದೆಯೇ? ಇಂದು ನಾವು ಈ ವಿಡಿಯೋದಲ್ಲಿ ಒಂದು ಆತಂಕಕಾರಿ ವಿಷಯವನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ನಕಲಿ ವೈದ್ಯರು 2025ರಲ್ಲಿ ಮಾತ್ರ 256 ನಕಲಿ ವೈದ್ಯರು ಪತ್ತೆಯಾಗಿದ್ದಾರೆ. 82 ಅನಧಿಕೃತ ಕ್ಲಿನಿಕ್ಗಳು ಮುಚ್ಚಲಾಗಿದೆ. ಈ ಮೋಸದ ಹಿಂದೆ ಏನಿದೆ, ಇದು ಹೇಗೆ ನಡೆಯುತ್ತಿದೆ ಮತ್ತು ನೀವು ಹೇಗೆ ಸುರಕ್ಷಿತವಾಗಬಹುದು, ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಕೊನೆಯವರೆಗೂ ವಿಡಿಯೋ ನೋಡಿ. ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಶರಾವತಿ ಪಂಪ್ ಸ್ಟೋರೇಜ್ ಪ್ರಾಜೆಕ್ಟ್ ನ PSP ಯೋಜನೆಯ ಪರಿಸರ ಹಾನಿಯ ಬಗ್ಗೆ 2000 ಮೆಗಾವ್ಯಾಟ್ನ ಯೋಜನೆ ರಿನ್ಯೂಬಲ್ ಎನರ್ಜಿ ಬೆಂಬಲ ವಹಿಸುತ್ತಿದೆಯೇ ಅಥವಾ ಪಶ್ಚಿಮ ಘಟ್ಟಗಳ ಸೂಕ್ಷ್ಮ ಇಕೋಸಿಸ್ಟಮ್ ನಾಶ ಮಾಡುತ್ತದೆಯೇ? ಅರಣ್ಯ ನಾಶದಿಂದ ಹಿಡಿದು ಜೀವ ವೈವಿಧ್ಯತೆಯವರೆಗೆ ಸಂಪೂರ್ಣ ಮಾಹಿತಿಯನ್ನ ನೋಡೋಣ. ಸೆಪ್ಟೆಂಬರ್ 16, 2025ರಂದು ಇತ್ತೀಚಿನ ಅಪ್ಡೇಟ್ಗಳು ಸಹ ನೋಡೋಣ. ಈ ವಿವಾದಾಸ್ಪದ ಯೋಜನೆಯ ಸತ್ಯವನ್ನು ತಿಳಿಯೋಣ. ನಮಸ್ಕಾರ ಸ್ನೇಹಿತರೆ, ನೀವು ಕೇಳಿದ್ದೀರಾ ನೇಪಾಳದಲ್ಲಿ ಸರ್ಕಾರದ ವಿರುದ್ಧ ಭಾರೀ ಪ್ರತಿಭಟನೆ. ಸಾವಿರಾರು ಜನರು ರಸ್ತೆಗಿಳಿದು ಭ್ರಷ್ಟಾಚಾರದ ವಿರುದ್ಧ ಹೋರಾಡುತ್ತಿದ್ದಾರೆ. ಇದು ಕೇವಲ ಒಂದು ಚಳವಳಿಯಲ್ಲ, ಇದು ಯುವಶಕ್ತಿಯ ಜಾಗೃತಿ. ನೇಪಾಳದಲ್ಲಿ ನಡೆಯುತ್ತಿರುವ ಘಟನೆಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾವು ನೋಡೋಣ. ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ನಲ್ಲಿ ನಿಮ್ಮ ಅನಿಸಿಕೆ ಹೇಳಿ. ವಿಡಿಯೋನ ಸ್ಟಾರ್ಟ್ ಮಾಡೋಣ. ನಮಸ್ಕಾರ ಸ್ನೇಹಿತರೆ, ನಮ್ಮ ಶಿನಗಿ ತಾಲೂಕಿನ ಒಂದು ಅಭಿವೃದ್ಧಿಯನ್ನು ನೋಡ್ಕೊಂತ ಹೋಗ್ತಾ ಇದೀವಿ. ಇವಾಗ ಇದನ್ನೆಲ್ಲ ನೋಡಿ, ರೋಡ್ಗಳು ಎಷ್ಟು ಅಭಿವೃದ್ಧಿ ಆಗಿದ್ದಾವೆ, ನಮ್ಮ ಶಿನಗಿ ಎಷ್ಟು ಅಭಿವೃದ್ಧಿ ಆಗಿದೆ. ಇದು ಏನಿಲ್ಲ ಅಂದ್ರೆ ಮಿನಿಮಮ್ 2-3 ಭಾಗಗಳಾಗಿ ಬರ್ಬೋದು. ನೀವೆಲ್ಲರೂ ಇದನ್ನ ನೋಡಿ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅನ್ನು our vision is सबका साथ सबका विकास. ಜಗತ್ತೇ ನಮ್ಮ ಕಾಲ ಕಸ ಆಗೈತಿ ಅಂತ ಒಂದೇ ಸಮ ಹೊಗಳೇ ಬಿಡ್ತಾರೆ. ಹೆಚ್ಚಾಗೋದಂತೂ ಸತ್ಯ. ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಅಧಿಕಾರಕ್ಕೆ ಬಂದ್ರು. ಪೆಟ್ರೋಲ್ ರೇಟ್ ನೋಡ್ರಿ, ಅಂತಾರಾಷ್ಟ್ರೀಯ ಮಾರುಕಟ್ಟೆದಾಗ ಕಚ್ಚಾ ತೈಲದ ರೇಟ್ ಪಾತಾಳಕ್ಕೆ ಕುಸಿದ್ರು ನಮ್ಮಲ್ಲಿ ಪೆಟ್ರೋಲ್ ರೇಟ್ ಸಂಚೂರಿ ದಾಟಿ ಬ್ಯಾಟಿಂಗ್ ನಡೆಸೈತಿ. 2014ಕ್ಕೂ ಮೊದಲು ಕಚ್ಚಾ ತೈಲದ ಬೆಲೆ ಹೆಚ್ಚಾದಾಗೂ ಪೆಟ್ರೋಲ್ 70 ರೂಪಾಯಿಯಂತಹ ಮಾಡೆಲ್ ರಾಜ್ಯದಲ್ಲಿ ಟೆಂಡರ್ ಇಲ್ಲದೆ ಕೆಲಸ ಕೊಟ್ಟು ರೊಕ್ಕ ಹೊಡೆದಾರ್ರಿ. ನಮ್ಮೂರ ಗಟರ ವ್ಯವಸ್ಥೆ ಸರಿಯಾಗಿಲ್ಲ, ಇವ್ರು ವೈಫೈ ಕೊಟ್ರು, ಊರಾಗ ಪೆಕ್ಸೆಲ್ ಹಾಕಿದ್ರು. ಆದ್ರೆ ಗ್ಯಾಸ್ ಖಾಲಿ ಆದಾಗ ರೀಫಿಲ್ ಮಾಡೋಕ ರೊಕ್ಕ ಎಲ್ಲ ಸರ್ಕಾರ. ಮಹಾರಾಷ್ಟ್ರ ಬಿಟ್ರೆ ಅತಿ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಳ್ಳುವುದು ನಮ್ಮ ಕರ್ನಾಟಕ. ಕೇಂದ್ರದಲ್ಲಿ ಗೋವಾ ರಾಜ್ಯದಲ್ಲಿ ಒಂದೇ ಪಕ್ಷದ ಸರ್ಕಾರ ಇದ್ರು ಯಾಕ್ರಿ ಈ ನಾಟಕ? ನಮ್ಮ ಬಾಯಾಗ ಮಣ್ಣು ಹಾಕಿ ಗೋವಾದವರ ಮನಸ್ಸು ಗೆಲ್ಲುವ ಪ್ಲಾನ್ ಅನ್ನೋದು. our vision is सबका साथ सबका विकास सबका विश्वास
सबका प्रयास। ಸ್ನೇಹಿತರೆ, ನೇಪಾಳದ ಯುವಕರು ವ್ಯವಸ್ಥೆಯನ್ನೇ ಬದಲಾಯಿಸಿದರು. ನಮ್ಮ ಭಾರತದ ಯುವಶಕ್ತಿ ಯಾವಾಗ ಎಚ್ಚೆತ್ತುಕೊಳ್ಳುತ್ತೆ? 2025ರಲ್ಲಿ ನಾನು ಬರೀ ಪ್ರಶ್ನೆಗಳನ್ನು ಹಾಕಿಲ್ಲ, ಜಾಗೃತಿಯನ್ನು ಮೂಡಿಸಿದ್ದೇನೆ. 2026 ಕೇವಲ ಕ್ಯಾಲೆಂಡರ್ ಬದಲಾವಣೆ ಆಗಬಾರದು, ನಮ್ಮ ಆಲೋಚನೆಗಳು ಬದಲಾಗಬೇಕು. ಜಾತಿ ಧರ್ಮದ ಅಮಲು ಬಿಟ್ಟು ಉದ್ಯೋಗ, ಅಭಿವೃದ್ಧಿ ಮತ್ತು ನಮ್ಮ ಹಕ್ಕಿನ ಬಗ್ಗೆ ಪ್ರಶ್ನೆ ಮಾಡೋದನ್ನು ಕಲಿಯಬೇಕು. ಯಾರು ಏನೇ ಹೇಳಲಿ, ಸತ್ಯದ ಪರವಾದ ನನ್ನ ಹೋರಾಟ ನಿಲ್ಲಲ್ಲ. ನಿಮ್ಮ ಸಾಥ್ ಹೀಗೆ ಇರಲಿ. ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಧನ್ಯವಾದಗಳು.